ಮಾಡುವ ಮೂಲಕ ಇವತ್ತು ಪೊಲೀಸ್ ಇಲಾಖೆ ನಮ್ಮ ಜೊತೆಗೆ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಬಂದ್ ಆಗಲೇಬೇಕು. MAS ಸಂಘಟನೆ ನಿಷೇಧ ಮಾಡುವವರೆಗೆ ಈ ಹೋರಾಟ ನಮ್ಮ ಪ್ರಾರಂಭ ನಡೀತಾ ಇದೆ. ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಇವತ್ತಿನ ಬಂದ್ ಕರೆಗೆ ಹೋರಾಟ ಏನು ನಾವು ಮುಗಿಸಿದೆ ಅಂತ ತಿಳ್ಕೊಂಡಿರಬಹುದು. ಈ ಹೋರಾಟ ನಿಂದ್ರುವುದಿಲ್ಲ. ಇದೇನೋ ಇನ್ನೂ ಆದರೂ ಈ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಈ ಹೋರಾಟ ಚಾಲೂನೇ ಇದೆ. MAS ಸಂಘಟನೆ ಯಾವತ್ತ ಮಠ ನಿಷೇಧ ಮಾಡೋದಿಲ್ಲ, ಯಾವತ್ತ ಮಠ ಬ್ಯಾನ್ ಮಾಡೋದಿಲ್ಲ, ಅವತ್ತ ಮಠ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಈ ಹೋರಾಟಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದವಾಗಿ ಈ ಹೋರಾಟವನ್ನು ನಿರಂತರವಾಗಿ ನಾವು ನಡೆಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಏನಾದರೂ ಕನ್ನಡಿಗರ ಮೇಲೆ ಅಭಿಮಾನ ಇದ್ದರೆ, ನಿಮಗೇನಾದರೂ ಕನ್ನಡಿಗರ ಮೇಲೆ ಪ್ರೀತಿ ಇದ್ದರೆ ನೀವು MAS ಸಂಘಟನೆ ನಿಷೇಧ ಮಾಡಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನೀವು ಹೇಳಂತ ಅದನ್ನೇ ಮಾತಿಗೆ ತಪ್ಪಬಾರ್ದು. ನೀವು ಹೇಳಿದ ಮಾತಿಗೆ ಭಾಳ ತಪ್ತಾ ಇದ್ರಿ. ಯಾವುದು ಸರ್ಕಾರ ಬರಲಿ, ಹಿಂದಿನ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ನೀವು ನಾವು ಬಂದ್ ಕರೆ ಕೊಟ್ಟಂಥ ವಟಾಲ್ ನಗರ ಸಾಹೇಬ್ರಿಗೆ ಅವತ್ತು ಆ ಬಂದ್ ಕರೆಯನ್ನು ಹಿಂದೆ ತಗೊಂಡು ನಾವು 2 ದಿನದಲ್ಲಿ MAS ಸಂಘಟನೆ ನಾವು ನಿಷೇಧ ಮಾಡ್ತೇವೆ ಅಂತ ಹೇಳಿದ್ರೆ ಇನ್ನೂ ಕೂಡ ನೀವು ನಿಷೇಧ ಆಗಿಲ್ಲ. ಬೊಮ್ಮಾಯಿ ಸರ್ಕಾರನೂ ಅವರೇ, ಕರ್ನಾಟಕ ರಾಜ್ಯ ಸರ್ಕಾರನೂ ಅವರೇ. ಇನ್ನು ಮೇಲೆ ನೀವು ಏನಾದರೂ MAS ಸಂಘಟನೆ ನಿಷೇಧ ಮಾಡಲಿಲ್ಲ ಅಂದರೆ ಕನ್ನಡ ಪರ ಸಂಘಟನೆಗಳು ಯಾರಾದರೂ ಮರಾಠಿ ಮಾತಾಡಿ ಅಂತಂದರೆ ಬಗ್ಗೆ ಬಡಿಯುವಂಥ ಕೆಲಸ ಮಾಡೇ ಮಾಡ್ತೀವಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮುಂದೆ ಈಗ ನೋಡಿ, ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಕರೆಗೆ ವಟಾಲ್ ನಗರ ಸಾಹೇಬ್ರಿಗೆ ಮರ್ಯಾದೆ ಕೊಟ್ಟು ಬೆಳಗಾವಿ ಬಂದ್ ಮಾಡಬೇಕು. ಬೆಳಗಾವಿ ಸಂಪೂರ್ಣ ಬಂದ್ ಮಾಡಬೇಕು. ಬೆಳಗಾವಿ ಜನತೆಗೆ ಗೊತ್ತಾಗಬೇಕು. ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕು ಎದ್ರ ಸಲುವಾಗಿ ಬಂದ್ ಮಾಡ್ತಾ ಇದ್ರಿ ಅನ್ನುವಂಥ, ಎದ್ರ ಸಲುವಾಗಿ ಬಂದ್ ಮಾಡ್ತಾ ಇದ್ರಿ ಅಂತ. ನಿಮ್ಮ ಮರಾಠಿ ಪುಂಡರು MAS ಸಂಘಟನೆ ನಿಷೇಧ ಆಗಲೇಬೇಕು. ಇವತ್ತಿನ ಹೋರಾಟ ಮುಗಿದೈತಂತಲ್ಲ, ಇವತ್ತಿನ ಹೋರಾಟನೂ ಪ್ರಾರಂಭ ಇನ್ನು ನಡೀತಾ ಇದೆ. ಇವತ್ತೇನು ಕನ್ನಡಿಗರ ಮೇಲೆ ಅನ್ಯಾಯ ಆಗಿದೆ, ಆ ಕನ್ನಡಿಗರ ಮೇಲೆ ಏನು ಮನಸ್ಸಿನಲ್ಲಿ ನೋವಾಗಿದೆ, ಅದನ್ನೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಒತ್ತಡವನ್ನು ಮಾಡ್ತಾ ಇದ್ದೀವಿ. ಬೆಳಗಾವಿ ಬಂದಿಲ್ಲ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಪೊಲೀಸ್ ಇಲಾಖೆಯವರು ಅವ್ರನ್ನ ಮನವಿ ಮಾಡ್ಕೊಂಡು ಬೆಳಗಾವಿ ಚಾಲೂ ಮಾಡಿದ್ದಾರೆ. ಬೆಳಗಾವಿ ನಮಗೆ ಸಂಪೂರ್ಣ ಬಂದಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಶಾಂತ ರೀತಿಯಿಂದ ಇನ್ಮೇಲೆ ಹೋಗ್ತಾ ಇದ್ದೀವಿ, ಬಂದ್ ಮಾಡೇ ಮಾಡ್ತೇವೆ. ನೋಡಿ, ಅಂಥ MAS ಪುಂಡರನ್ನು ಮೊದಲನೇದಾಗಿ ಬಗ್ಗ ಬಡಿಯುವಂಥ ಕೆಲಸ ನಾವು ಮಾಡಬೇಕಾಗಿತ್ತು. ನಾವು ಯಾಕೆ ನಮಗೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ? ಪೊಲೀಸ್ ಇಲಾಖೆಯವರು ಏನು ಮಾಡ್ತಾ ಇದ್ರಿ, ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ರಿ ಅಲ್ಲ. ಮತ್ತೊಮ್ಮೆ ಅವನ್ನ ಅರೆಸ್ಟ್ ಮಾಡಿ 6 ತಿಂಗಳಲ್ಲಿ ಗೇಲ್ಗಿಡಬೇಕು. ಪಿಡಿಯೋಗೆ ಧಮಕಿ ಕೊಟ್ಟಿದ್ದಾನೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ, ನಮ್ಮ ಮೇಲೂ ಹಲ್ಲೆ ಮಾಡ್ತಾನೆ. ನಾಳೆ ಬಂದು ನಮಗೂ ಚಾಕು ಚುತ್ತಾನೆ. ಅದನ್ನು ಯಾರ್ದು ಕಾರಣ? ಸರ್ಕಾರದ ಕಾರಣ. ಸರ್ಕಾರ ನೀವೇ ನೋಡ್ಕೊಳ್ಬೇಕು. ಇಂಥವ್ರನ್ನ ಮೊದಲು ಒಳಗಡೆ ಹಾಕಿ 6 ತಿಂಗಳ ನಂತರ ಹೊರಗಡೆ ಬಿಡಬಾರ್ದು. ಅವ್ರಿಗೆ ಬುದ್ಧಿ ಮಾತನ್ನು ಕಲಿಸ್ಬೇಕಾದ್ರೆ MAS ಪುಂಡರನ್ನು ಮೊದಲನೇದಾಗಿ ಗಡೀಪಾರು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮಾಡುವ ಮೂಲಕ ಇವತ್ತು ಪೊಲೀಸ್ ಇಲಾಖೆ ನಮ್ಮ ಜೊತೆಗೆ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಬಂದ್ ಆಗಲೇಬೇಕು. MAS ಸಂಘಟನೆ ನಿಷೇಧ ಮಾಡುವವರೆಗೆ ಈ ಹೋರಾಟ ನಮ್ಮ ಪ್ರಾರಂಭ ನಡೀತಾ ಇದೆ. ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಇವತ್ತಿನ ಬಂದ್ ಕರೆಗೆ ಹೋರಾಟ ಏನು ನಾವು ಮುಗಿಸಿದೆ ಅಂತ ತಿಳ್ಕೊಂಡಿರಬಹುದು. ಈ ಹೋರಾಟ ನಿಂದ್ರುವುದಿಲ್ಲ. ಇದೇನೋ ಇನ್ನೂ ಆದರೂ ಈ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಈ ಹೋರಾಟ ಚಾಲೂನೇ ಇದೆ. MAS ಸಂಘಟನೆ ಯಾವತ್ತ ಮಠ ನಿಷೇಧ ಮಾಡೋದಿಲ್ಲ, ಯಾವತ್ತ ಮಠ ಬ್ಯಾನ್ ಮಾಡೋದಿಲ್ಲ, ಅವತ್ತ ಮಠ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಈ ಹೋರಾಟಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದವಾಗಿ ಈ ಹೋರಾಟವನ್ನು ನಿರಂತರವಾಗಿ ನಾವು ನಡೆಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಏನಾದರೂ
ಕನ್ನಡಿಗರ ಮೇಲೆ ಅಭಿಮಾನ ಇದ್ದರೆ, ನಿಮಗೇನಾದರೂ ಕನ್ನಡಿಗರ ಮೇಲೆ ಪ್ರೀತಿ ಇದ್ದರೆ ನೀವು MAS ಸಂಘಟನೆ ನಿಷೇಧ ಮಾಡಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನೀವು ಹೇಳಂತ ಅದನ್ನೇ ಮಾತಿಗೆ ತಪ್ಪಬೇಡ್ದು. ನೀವು ಹೇಳಿದ ಮಾತಿಗೆ ಭಾಳ ತಪ್ತಾ ಇದ್ರಿ. ಯಾವುದು ಸರ್ಕಾರ ಬರಲಿ, ಹಿಂದಿನ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ನೀವು ನಾವು ಬಂದ್ ಕರೆ ಕೊಟ್ಟಂಥ ವಟಾಲ್ ನಗರ ಸಾಹೇಬ್ರಿಗೆ ಅವತ್ತು ಆ ಬಂದ್ ಕರೆಯನ್ನು ಹಿಂದೆ ತಗೊಂಡು ನಾವು 2 ದಿನದಲ್ಲಿ MAS ಸಂಘಟನೆ ನಾವು ನಿಷೇಧ ಮಾಡ್ತೇವೆ ಅಂತ ಹೇಳಿದ್ರೆ ಇನ್ನೂ ಕೂಡ ನೀವು ನಿಷೇಧ ಆಗಿಲ್ಲ. ಬೊಮ್ಮಾಯಿ ಸರ್ಕಾರನೂ ಅವರೇ, ಕರ್ನಾಟಕ ರಾಜ್ಯ ಸರ್ಕಾರನೂ ಅವರೇ. ಇನ್ನು ಮೇಲೆ ನೀವು ಏನೋ MAS ಸಂಘಟನೆ ನಿಷೇಧ ಮಾಡಲಿಲ್ಲ ಅಂದರೆ ಕನ್ನಡ ಪರ ಸಂಘಟನೆಗಳು ಯಾರಾದರೂ ಮರಾಠಿ ಮಾತಾಡಿ ಅಂತಂದರೆ ಬಗ್ಗೆ ಬಡಿಯುವಂಥ ಕೆಲಸ ಮಾಡೇ ಮಾಡ್ತೀವಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮುಂದೆ ಈಗ ನೋಡಿ, ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಕರೆಗೆ ವಟಾಲ್ ನಗರ ಸಾಹೇಬರಿಗೆ ಮರ್ಯಾದೆ ಕೊಟ್ಟು ಬೆಳಗಾವಿ ಬಂದ್ ಮಾಡಬೇಕು. ಬೆಳಗಾವಿ ಸಂಪೂರ್ಣ ಬಂದ್ ಮಾಡಬೇಕು. ಬೆಳಗಾವಿ ಜನತೆಗೆ ಗೊತ್ತಾಗಬೇಕು. ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕು ಎದ್ರ ಸಲುವಾಗಿ ಬಂದ್ ಮಾಡ್ತಾ ಇದ್ರಿ ಅಂತ. ನಿಮ್ಮ ಮರಾಠಿ ಪುಂಡರು MAS ಸಂಘಟನೆ ನಿಷೇಧ ಆಗಲೇಬೇಕು. ಇವತ್ತಿನ ಹೋರಾಟ ಮುಗಿದೈತಂತಲ್ಲ, ಇವತ್ತಿನ ಹೋರಾಟನು ಪ್ರಾರಂಭ ಇನ್ನು ನಡೀತಾ ಇದೆ. ಇವತ್ತೇನು ಕನ್ನಡಿಗರ ಮೇಲೆ ಅನ್ಯಾಯ ಆಗಿದೆ, ಆ ಕನ್ನಡಿಗರ ಮೇಲೆ ಏನು ಮನಸ್ಸಿನಲ್ಲಿ ನೋವಾಗಿದೆ, ಅದನ್ನೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಒತ್ತಡವನ್ನು ಮಾಡ್ತಾ ಇದ್ದೀವಿ. ಬೆಳಗಾವಿ ಬಂದಿಲ್ಲ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಪೊಲೀಸ್ ಇಲಾಖೆಯವರು ಅವ್ರನ್ನ ಮನವಿ ಮಾಡ್ಕೊಂಡು ಬೆಳಗಾವಿ ಚಾಲೂ ಮಾಡಿದ್ದಾರೆ. ಬೆಳಗಾವಿ ನಮಗೆ ಸಂಪೂರ್ಣ ಬಂದಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಶಾಂತ ರೀತಿಯಿಂದ ಇನ್ಮೇಲೆ ಹೋಗ್ತಾ ಇದ್ದೀವಿ, ಬಂದ್ ಮಾಡೇ ಮಾಡ್ತೇವೆ. ನೋಡಿ, ಅಂಥ MAS ಪುಂಡರನ್ನು ಮೊದಲನೇದಾಗಿ ಬಗ್ಗ ಬಡಿಯುವಂಥ ಕೆಲಸ ನಾವು ಮಾಡಬೇಕಾಗಿತ್ತು. ನಾವು ಯಾಕೆ ನಮಗೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ? ಪೊಲೀಸ್ ಇಲಾಖೆಯವರು ಏನು ಮಾಡ್ತಾ ಇದ್ರಿ, ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ರಿ ಅಲ್ಲ. ಮತ್ತೊಮ್ಮೆ ಅವನ್ನ ಅರೆಸ್ಟ್ ಮಾಡಿ 6 ತಿಂಗಳಲ್ಲಿ ಗೇಲ್ಗಿಡಬೇಕು. ಪಿಡಿಯೋಗೆ ಧಮಕಿ ಕೊಟ್ಟಿದ್ದಾನೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ, ನಮ್ಮ ಮೇಲೂ ಹಲ್ಲೆ ಮಾಡ್ತಾನೆ. ನಾಳೆ ಬಂದು ನಮಗೂ ಚಾಕು ಚುತ್ತಾನೆ. ಅದನ್ನು ಯಾರ್ದು ಕಾರಣ? ಸರ್ಕಾರದ ಕಾರಣ. ಸರ್ಕಾರ ನೀವೇ ನೋಡ್ಕೊಳ್ಬೇಕು. ಇಂಥವ್ರನ್ನ ಮೊದಲು ಒಳಗಡೆ ಹಾಕಿ 6 ತಿಂಗಳ ನಂತರ ಹೊರಗಡೆ ಬಿಡಬಾರ್ದು. ಅವ್ರಿಗೆ ಬುದ್ಧಿ ಮಾತನ್ನು ಕಲಿಸ್ಬೇಕಾದ್ರೆ MAS ಪುಂಡರನ್ನು ಮೊದಲನೇದಾಗಿ ಗಡೀಪಾರು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮಾಡುವ ಮೂಲಕ ಇವತ್ತು ಪೊಲೀಸ್ ಇಲಾಖೆ ನಮ್ಮ ಜೊತೆಗೆ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಬಂದಾಗಲೇಬೇಕು. MAS ಸಂಘಟನೆ ನಿಷೇಧ ಮಾಡುವವರೆಗೆ ಈ ಪ್ರಾರಂಭ ನಡೀತಾ ಇದೆ. ನಾವು ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಇವತ್ತಿನ ಬಂದ್ ಕರೆಗೆ ಹೋರಾಟ ಏನು ನಾವು ಮುಗಿಸಿದೆ ಅಂತ ತಿಳ್ಕೊಂಡಿರ್ಬೋದು. ಈ ಹೋರಾಟ ನಿಂದ್ರುವುದಿಲ್ಲ. ಇದೇನೋ ಇನ್ನೂ ಆದರೂ ಈ ಹೋರಾಟ ಪ್ರಾರಂಭ ಆಗ್ತಾ ಇದೆ, ಈ ಹೋರಾಟ ಚಾಲೂನೇ ಇದೆ. MAS ಸಂಘಟನೆ ಯಾವತ್ತ ಮಠ ನಿಷೇಧ ಮಾಡೋದಿಲ್ಲ, ಯಾವತ್ತ ಮಠ ಬ್ಯಾನ್ ಮಾಡೋದಿಲ್ಲ, ಅವತ್ತ ಮಠ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಈ ಹೋರಾಟಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದವಾಗಿ ಈ ಹೋರಾಟವನ್ನು ನಿರಂತರವಾಗಿ ನಾವು ನಡೆಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಏನಾದರೂ ಕನ್ನಡಿಗರ ಮೇಲೆ ಅಭಿಮಾನ ಇದ್ದರೆ, ನಿಮಗೇನಾದರೂ ಕನ್ನಡಿಗರ ಮೇಲೆ ಪ್ರೀತಿ ಇದ್ದರೆ ನೀವು MAS ಸಂಘಟನೆ ನಿಷೇಧ ಮಾಡಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನೀವು ಹೇಳಂತ ಅದನ್ನೇ ಮಾತಿಗೆ ತಪ್ಪಬೇಡ್ದು. ನೀವು ಹೇಳಿದ ಮಾತಿಗೆ ಭಾಳ ತಪ್ತಾ ಇದ್ರಿ. ಯಾವುದು ಸರ್ಕಾರ ಬರಲಿ, ಹಿಂದಿನ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ನೀವು ನಾವು ಬಂದ್ ಕರೆ ಕೊಟ್ಟಂಥ ವಟಾಲ್ ನಗರ ಸಾಹೇಬ್ರಿಗೆ ಅವತ್ತು ಆ ಬಂದ್ ಕರೆಯನ್ನು ಹಿಂದೆ ತಗೊಂಡು ನಾವು 2 ದಿನದಲ್ಲಿ MAS ಸಂಘಟನೆ ನಾವು ನಿಷೇಧ ಮಾಡ್ತೇವೆ ಅಂತ ಹೇಳಿದ್ರೆ ಇನ್ನೂ ಕೂಡ ನೀವು ನಿಷೇಧ ಆಗಿಲ್ಲ. ಬೊಮ್ಮಾಯಿ ಸರ್ಕಾರನೂ ಅವರೇ, ಕರ್ನಾಟಕ ರಾಜ್ಯ ಸರ್ಕಾರನೂ ಅವರೇ. ಇನ್ನು ಮೇಲೆ ನೀವು ಏನೋ MAS ಸಂಘಟನೆ ನಿಷೇಧ ಮಾಡಲಿಲ್ಲ ಅಂದರೆ ಕನ್ನಡ ಪರ ಸಂಘಟನೆಗಳು ಯಾರಾದರೂ ಮರಾಠಿ ಮಾತಾಡಿ ಅಂತಂದರೆ ಬಗ್ಗೆ ಬಡಿಯುವಂಥ ಕೆಲಸ ಮಾಡೇ ಮಾಡ್ತೀವಿ. ಬೇಕೇ ಬೇಕು, ಬೇಕೇ ಬೇಕು,
ಬೇಕೇ ಬೇಕು. ಮುಂದೆ ಈಗ ನೋಡಿ, ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಕರೆಗೆ ವಾಟಾಳ್ ನಗರ ಸಾಹೇಬರಿಗೆ ಮರ್ಯಾದೆ ಕೊಟ್ಟು ಬೆಳಗಾವಿ ಬಂದ್ ಮಾಡಬೇಕು. ಬೆಳಗಾವಿ ಸಂಪೂರ್ಣ ಬಂದ್ ಮಾಡಬೇಕು. ಬೆಳಗಾವಿ ಜನತೆಗೆ ಗೊತ್ತಾಗಬೇಕು. ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕು ಎದ್ರ ಸಲುವಾಗಿ ಬಂದ್ ಮಾಡ್ತಾ ಇದ್ರಿ ಅನ್ನುವಂತ, ಎದ್ರ ಸಲುವಾಗಿ ಬಂದ್ ಮಾಡ್ತಾ ಇದ್ರಿ ಅಂತ. ನಿಮ್ಮ ಮರಾಠಿ ಪುಂಡರು MES ಸಂಘಟನೆ ನಿಷೇಧ ಆಗಲೇಬೇಕು. ಇವತ್ತಿನ ಹೋರಾಟ ಮುಗಿದೈತಂತ ಅಲ್ಲ, ಇವತ್ತಿನ ಹೋರಾಟನು ಪ್ರಾರಂಭ ಇನ್ನು ನಡೀತಾ ಇದೆ. ಇವತ್ತೇನು ಕನ್ನಡಿಗರ ಮೇಲೆ ಅನ್ಯಾಯ ಆಗಿದೆ, ಆ ಕನ್ನಡಿಗರ ಮೇಲೆ ಏನು ಮನಸ್ಸಿನಲ್ಲಿ ನೋವಾಗಿದೆ, ಅದನ್ನೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಒತ್ತಡವನ್ನು ಮಾಡ್ತಾ ಇದ್ದೀವಿ. ಬೆಳಗಾವಿ ಬಂದಿಲ್ಲ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಪೊಲೀಸ್ ಇಲಾಖೆಯವರು ಅವ್ರನ್ನ ಮನವಿ ಮಾಡ್ಕೊಂಡು ಬೆಳಗಾವಿ ಚಾಲೂ ಮಾಡಿದ್ದಾರೆ. ಬೆಳಗಾವಿ ನಮಗೆ ಸಂಪೂರ್ಣ ಬಂದಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಶಾಂತ ರೀತಿಯಿಂದ ಇನ್ಮೇಲೆ ಹೋಗ್ತಾ ಇದ್ದೀವಿ, ಬಂದ್ ಮಾಡೇ ಮಾಡ್ತೇವೆ. ನೋಡಿ, ಅಂತ MES ಪುಂಡರನ್ನು ಮೊದಲನೇದಾಗಿ ಬಗ್ಗ ಬಡಿಯುವಂಥ ಕೆಲಸ ನಾವು ಮಾಡಬೇಕಾಗಿತ್ತು. ನಾವು ಯಾಕೆ ನಮಗೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ? ಪೊಲೀಸ್ ಇಲಾಖೆಯವರು ಏನು ಮಾಡ್ತಾ ಇದ್ರಿ, ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ರಿ ಅಲ್ಲ. ಮತ್ತೊಮ್ಮೆ ಅವನ್ನ ಅರೆಸ್ಟ್ ಮಾಡಿ 6 ತಿಂಗಳಲ್ಲಿ ಗೇಲ್ಗಿಡಬೇಕು. ಪಿಡಿಯೋಗೆ ಧಮಕಿ ಕೊಟ್ಟಿದ್ದಾನೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ, ನಮ್ಮ ಮೇಲೂ ಹಲ್ಲೆ ಮಾಡ್ತಾನೆ. ನಾಳೆ ಬಂದು ನಮಗೂ ಚಾಕು ಚುತ್ತಾನೆ. ಅದನ್ನು ಯಾರ್ದು ಕಾರಣ? ಸರ್ಕಾರದ ಕಾರಣ. ಸರ್ಕಾರ ನೀವೇ ನೋಡ್ಕೊಳ್ಬೇಕು. ಇಂಥವ್ರನ್ನ ಮೊದಲು ಒಳಗಡೆ ಹಾಕಿ 6 ತಿಂಗಳ ನಂತರ ಹೊರಗಡೆ ಬಿಡಬಾರ್ದು. ಅವ್ರಿಗೆ ಬುದ್ಧಿ ಮಾತನ್ನು ಕಲಿಸ್ಬೇಕಾದ್ರೆ MES ಪುಂಡರನ್ನು ಮೊದಲನೇದಾಗಿ ಗಡೀಪಾರು ಮಾಡಿ ಅಂತ ಹೇಳ್ತಾ ಇದ್ದೀನಿ.